Hey newbies, welcome back to my channel. My name is Niraja Anand. ಈ ವಿಡಿಯೋದಲ್ಲಿ ನಾವು RFO 2018 ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ದ ಫಸ್ಟ್ ಕ್ವೆಶನ್ ಇಸ್ ಫ್ರಮ್ ರೇಷಿಯೋ ಪ್ರಪೋರ್ಷನ್ ಆ್ಯಂಡ್ ವೇರಿಯೇಷನ್. ಈ ಟಾಪಿಕ್ ತುಂಬಾ ಫ್ರೆಂಡ್ಲಿ ಇದೆ. ನೀವು ಈ ಟಾಪಿಕ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಬೇರೆ ಎಲ್ಲ ಟಾಪಿಕ್ಸ್ಗೂ ಶಾರ್ಟ್ಕಟ್ಸ್ ಇದೆಯಲ್ಲ ಅದನ್ನು ನೀಟಾಗಿ ಅರ್ಥ ಮಾಡ್ಕೋಬೋದು. Am I clear? We are starting with that topic question now. Question is, the profit of Bima Timbers was rupees 2,800. It was divided amongst its 4 shareholder ABCD in such a way that share of A is to share of B is equal to share of B is to share of C is equal to share of C is to share of D is equal to 3 is to 4. ಏನು ಹೇಳ್ತಾ ಇದ್ದಾರೆ ಅಂದರೆ A is to B is equal to 3 is to 4. B is to C is equal to 3 is to 4. C is to D is equal to 3 is to 4. Am I clear? This is the meaning of this line. How much amount did C get? ಈ 2,800 ಅಲ್ಲಿ ಸಿಗೆ ಎಷ್ಟು ಕೊಟ್ಟಿದ್ದಾರೆ? ದಟ್ ಇಸ್ ಅ ಕ್ವೆಶನ್ ಹಿಯರ್. ಆ ಅಮೌಂಟ್ ಎಷ್ಟು ಶೇರ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಯು ಹ್ಯಾವ್ ಟು ಫೈಂಡ್ A is to B is to C is to D. You have to merge these 3 ratios. ಅದಾಗ್ತಿದೆಯಾ? ಫಸ್ಟ್ ನೀವು ಆ ಮರ್ಜಿಂಗ್ನ ಕಲಿಬೇಕು. ಬಿಫೋರ್ ಲರ್ನಿಂಗ್ ಹೌ ಟು ಮರ್ಜ್ ದ 3 ರೇಷಿಯೋಸ್, ಲೆಟ್ಸ್ ಲರ್ನ್ ಹೌ ಟು ಮರ್ಜ್ 2 ರೇಷಿಯೋಸ್. ಓಕೆ, ಅಲ್ಲಿಂದ ನಿಮಗೆ ಟೆಕ್ನಿಕ್ ನೀಟಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಲರ್ನ್ ಇಟ್ ಫಸ್ಟ್. ಐ ಆಮ್ ಟೇಕಿಂಗ್ ಅನ್ ಎಕ್ಸಾಂಪಲ್. ಓಕೆ, ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್. ಇದು ಬೇರೆ ಎಕ್ಸಾಂಪಲ್ ಟು ಶೋ ಯು ಹೌ ಟು ಮರ್ಜ್ ದ ರೇಷಿಯೋಸ್ ಈಸಿಲಿ. ಓಕೆ, ಲೆಟ್ ಮೀ ಟೇಕ್ A is to B is equal to 1 is to 2. B is to C is equal to 3 is to 5. ಓಕೆ, ನನಗೆ ಈಗ ಎ ಬಿ ಸಿ ಬೇಕು. A is to B is to C. ವೆರಿ ಸಿಂಪಲ್. ಇಲ್ಲಿ ನೋಡಿ, ಎ ಬೇಕು ಅಂದರೆ ಈ ಕಡೆ ಕಾಲಮಲ್ಲಿರೋ 2 ನಂಬರ್ನೂ ಮಲ್ಟಿಪ್ಲೈ ಮಾಡಬೇಕು, A ಇಂಟು B. ದೆನ್ ಸಿ ಬೇಕು ಅಂದರೆ ಈ ಕಡೆ ಇರೋ ಕಾಲಮಲ್ಲಿರೋ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು, ದಟ್ ಈಸ್ B ಇಂಟು C. ಓಕೆ, ದೆನ್ ಬಿ ವ್ಯಾಲ್ಯೂ ಬೇಕು ಅಂದರೆ 2 ಬಿಗಳಿದೆಯಲ್ವಾ, ಇದನ್ನು ಮಲ್ಟಿಪ್ಲೈ ಮಾಡಬೇಕು. ದಾಟ್ಸ್ ಇಟ್, ಸಿಂಪಲ್ ಟೆಕ್ನಿಕ್. ಸೊ ಲೆಟ್ಸ್ ಟೇಕ್ ದ ವ್ಯಾಲ್ಯೂಸ್. ಎ ಬೇಕು ಅಂದರೆ ಏನು ಮಾಡಬೇಕು? ಯು ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ 2, ವಿ ಗೆಟ್ 3. ಬಿ ಬೇಕು ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಲೈಕ್ ದಿಸ್. ಓಕೆ, 2 ಇಂಟು 3. ಬಿ ವ್ಯಾಲ್ಯೂಸ್ 2 ಆ್ಯಂಡ್ 3 ಅಲ್ವಾ? ಸೊ 2 ಇಂಟು 3 6. ದೆನ್ ವಾಟ್ ಅಬೌಟ್ ಸಿ? 2 5s are 10. That's it. See, we have merged 2 ratios. Answer is 3 is to 6 is to 10. Am I clear? Okay, let's go for 3 ratios now. Let me list the ratios again. A is to B is equal to 3 is to 4. B is to C is equal to 3 is to 4. C is to D is equal to 3 is to 4. Alva? Now in find out ಮಾಡಬೇಕು. A is to B is to C is to D. Now, ಟು ಗೆಟ್ ಎ, ಈ ಕಡೆ ಕಾಲಮಲ್ಲಿರೋ ಎಲ್ಲ 3 ನಂಬರ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಆಮ್ ಐ ಕ್ಲಿಯರ್? ದೆನ್ ಟು ಗೆಟ್ ಡಿ, ವಿ ಹ್ಯಾವ್ 4 ಆಲ್ಫಾಬೆಟ್ ಅಲ್ವಾ? ಎ ಇಸ್ ದ ಫಸ್ಟ್ ಒನ್ ಆ್ಯಂಡ್ ಡಿ ಇಸ್ ದ ಲಾಸ್ಟ್ ಒನ್. ಎ ಬೇಕು ಅಂತ ಅಂದರೆ ಈ ಕಡೆ ಕಾಲಮು, ಡಿ ಬೇಕು ಅಂದರೆ ಈ ಕಡೆ ಕಾಲಮಲ್ಲಿರೋ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಲೆಟ್ಸ್ ಕಮ್ ಟು ಬಿ ಆ್ಯಂಡ್ ಸಿ. ಏನು ಮಾಡಿದ್ವಿ? ಬಿಗೆ ಬೋತ್ ಬೀಸ್ನ ಮಲ್ಟಿಪ್ಲೈ ಮಾಡಿದ್ವಿ, ಸಿಗೆ ಬಿ ಆ್ಯಂಡ್ ಸಿನ ಮಲ್ಟಿಪ್ಲೈ ಮಾಡಿದ್ವಿ ಅಲ್ವಾ? ಇದ್ರ ಜೊತೆಗೆ ವಾಟ್ ಯು ಹ್ಯಾವ್ ಟು ಡೂ ಇಸ್, ಸಿ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಲೈಕ್ ದಿಸ್ ಯು ಹ್ಯಾವ್ ಟು ಕಮ್ ಡೌನ್. ಸಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆ, ಸೇಮ್ ಹಿಯರ್ ಆಫ್ಟರ್ ಮಲ್ಟಿಪ್ಲೈಯಿಂಗ್ ದೀಸ್ 2 ಯು ಹ್ಯಾವ್ ಟು ಟೇಕ್ ಅ ಕಟ್. ಅರ್ಥ ಆಗ್ತಿದೆಯಾ? ಇದನ್ನು 1-2 ಸಲ ಬರೀರಿ, ನಿಮಗೆ ಫ್ಲೋ ಸಿಕ್ಬಿಡುತ್ತೆ. ವೆರಿ ವೆರಿ ಯೂಸ್ಫುಲ್ ಟೆಕ್ನಿಕ್. ಓಕೆ, ಲೆಟ್ಸ್ ಟೇಕ್ ದ ವ್ಯಾಲ್ಯೂಸ್. ಗೆಟ್ ದ ಎ ವ್ಯಾಲ್ಯೂ. 3 3s are 9, 9 3s are 27. We got A. B value 4 3s are 12, 12 3s are 36. B. C value 4 4s are 16, 16 3s are 48. Done. What about D value? 4 4s are 16, 16 4s are 64. ನೋಡಿ, ಎಷ್ಟು ಈಸಿಯಾಗಿ ಮರ್ಜ್ ಮಾಡಿಬಿಟ್ವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಫ್ಟರ್ ದಿಸ್ ಶೇರಿಂಗ್ ಇಸ್ ವೆರಿ ಸಿಂಪಲ್. ಟು ಗೆಟ್ ಸಿ ಶೇರ್ ನೋಡಿ, 175 rupees ಇದ್ದಿದ್ರೆ, ಮ್ಯಾಮ್ ವಾಟ್ ಇಸ್ ದಿಸ್ 175? ವೆರಿ ಸಿಂಪಲ್, ಜಸ್ಟ್ ಆ್ಯಡ್ ದಿಸ್ 4 ನಂಬರ್ಸ್. ಓಕೆ, ಇಷ್ಟು ದುಡ್ಡಾಗಿದ್ದರೆ ಸಿಗೆ ಎಷ್ಟು ಶೇರ್ ಸಿಗ್ತಾ ಇದೆ ನೋಡಿ? 48 rupees ಸಿಗ್ತಾ ಇದೆ. ಅದೇ 2,800 ಆಗಿದ್ದಿದ್ರೆ ಎಷ್ಟು ಸಿಗ್ತಾ ಇತ್ತು? ಅಷ್ಟೇ. Am I clear? Let's use 25 to reduce this. This is 25 sevens are and this is 25 ones are. We get 30 here. So ones are 50 ಬರುತ್ತೆ, 2s are 7 ones are 7
Ones are 6 are. Okay. Finally, it is 48 into 16. Answer is 768. Option B is the answer for this question. I hope this is clear. ಮೇಯ್ನ್ ಆಗಿ ಇದನ್ನು ಮರ್ಜ್ ಹೇಗೆ ಮಾಡಿದ್ವಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ, ಲೆಟ್ಸ್ ಕಂಟಿನ್ಯೂ ನಾವು. Next question is from average topic. The average temperature of Tuesday, Wednesday, Thursday was 19 degrees Celsius. Average temperature of Wednesday, Thursday and Friday was 20 degrees Celsius. If the temperature on Friday was 20 degrees Celsius, what was the temperature on Tuesday? Okay. ನೀವು ಈ average formula ಹೇಳ್ಬೋದಾ? Average formula is sum divided by total. ಅಲ್ವಾ? ಇಲ್ಲಿ averageಗಿಂತ sum ಯೂಸ್ ಆಗುತ್ತೆ. Let's get the sum. Sum formula is average into total. Okay. Let's get the sum of the temperatures of Tuesday, Wednesday, Thursday. ಏನು ಬರುತ್ತೆ ನೋಡಿ, ಆವ್ರೇಜ್ 19 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿಗೆ ನಿಲ್ಲಿಸಬಾರ್ದು. ಏನಕ್ಕೆ ಹೇಳಿ, ಇದು ಆವ್ರೇಜು. ಹೌ ಡು ಯು ಗೆಟ್ ದ ಸಮ್? ಆವ್ರೇಜ್ಗೆ ಟೋಟಲ್ನ ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ಏನು ಅಂತ ಅಂದರೆ ಎಷ್ಟು ದಿನಗಳನ್ನ ತೊಗೊಂಡಿದ್ದೀರಾ, 3 days ತೊಗೊಂಡಿದ್ದೀರಾ ಅಲ್ವಾ? ಸೊ ಇಂಟು 3 ತೊಗೊಳ್ಳೋಣ. ಓಕೆ, ದೆನ್ ವೆನ್ಸ್ಡೇ, Thursday, Friday. What about this? 20 into 3. Now, ಇದನ್ನ equation 1 and equation 2 ಅಂತ ತಗೊಳ್ಳಿ. Simplify it. See? ಇದೆರಡು ಕ್ಯಾನ್ಸಲ್ ಆಗುತ್ತೆ. We get Tuesday minus Friday is equal to, ಇದನ್ನು ಆರಾಮ್ಸೆ ಈ ಥರ ತಗೋಬೋದು. Just take 3 common. 19 minus 20. We get minus 1, we can write minus 3 here. Friday value ಗೊತ್ತಲ್ವಾ, replace ಮಾಡ್ಕೊಳ್ಳಿ. That's it. This is 20 is equal to minus 3. What about Tuesday? Tuesday is equal to minus 3 plus 20, which is 17. 17 is the final answer. Option D is the answer for this question. I hope this is clear. ತುಂಬ simple question ಇದೆ. Next question is from percentage. In the 2014 batch of range forest officers, if 50% of men officers would have been women, the number of women officers would have been 50% more than the men officers. What was the percentage of the women officers in 2014 batch of range forest officers? ತುಂಬಾನೇ ಸಿಂಪಲ್ ಕ್ವೆಶನ್ ಇದೆ. ಡೋಂಟ್ ಟೇಕ್ ವೇರಿಯಬಲ್ ಆ್ಯಂಡ್ ಆಲ್. ಓಕೆ, ಅಬ್ಸರ್ವ್ ಮಾಡಿ ಪ್ರಾಪರಾಗಿ. ಫೈನಲ್ ವ್ಯಾಲ್ಯೂಗೆ ಬರ್ತೀನಿ ನಾನು. ಓಕೆ, ಸ್ಟಾರ್ಟಿಂಗಲ್ಲಿ 50% ಮೆನ್ನು ವಿಮೆನ್ನಾಗಿ ಕನ್ಸಿಡರ್ ಆಗಿದ್ದಾರೆ. ಲೆಟ್ ಇಟ್ ಬಿ. ಫೈನಲ್ ಆಗಿ ಲೆಟ್ ಮಿ ಟೇಕ್ 100 ಮೆನ್ ಆರ್ ದೇರ್. ಲಾಸ್ಟ್ ಚೇಂಜಸ್ ಆದಮೇಲೆ ಏನಾಗಿದೆ ಅಂತ ನೋಡೋಣ. ದ ನಂಬರ್ ಆಫ್ ವಿಮೆನ್ ಆಫೀಸರ್ಸ್ ವುಡ್ ಹ್ಯಾವ್ ಬೀನ್ 50% ಮೋರ್ ದ್ಯಾನ್ ಮೆನ್ ಆಫೀಸರ್ಸ್. ಅಂದರೆ ಇಫ್ ಮೆನ್ ಆಫೀಸರ್ಸ್ ಆರ್ 100, ಇದಕ್ಕಿಂತ 50% ಜಾಸ್ತಿ ಇರಬೇಕು ವಿಮೆನ್ ಆಫೀಸರ್ಸ್. ಅಂದರೆ ಎಷ್ಟಿರ್ಬೋದು? ವಾಟ್ ಈಸ್ 50% ಆಫ್ ದಿಸ್? 50 ಅಲ್ವಾ? 150 ಇದ್ದಾರೆ ಅಂತ ಅರ್ಥ. Am I clear? Let me take men here and women here. ಓಕೆ, ದೆನ್ ಈ ಚೇಂಜಸ್ ಹೆಂಗಾಗಿದೆ ಅಂತ ಹೇಳಿ. ಇಲ್ಲಿರೋ ಇಂಥ ವ್ಯಾಲ್ಯೂಯಿಂದ 50% ಮೆನ್ನನ್ನು ನೀವು ತೆಗೆದು ವಿಮೆನ್ ಆಗಿ ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ಈ ವ್ಯಾಲ್ಯೂ ಬಂದಿದೆ ಆ್ಯಂಡ್ ಈ ವ್ಯಾಲ್ಯೂ ಬಂದಿದೆ ಅಲ್ವಾ? ಸೊ ಕೆನ್ ವಿ ಪುಟ್ ಬ್ಯಾಕ್ ದಟ್ ವ್ಯಾಲ್ಯೂ ಹಿಯರ್? ಏನು ಬರ್ಬೋದು? 200 ಬರುತ್ತೆ. ದ್ಯಾಟ್ಸ್ ಇಟ್. ಇಲ್ಲಾಂದರೆ ಈ ಥರ ತಗೊಳ್ಳಿ. 50% ಆಫ್ ಸಮ್ ವ್ಯಾಲ್ಯೂ ಇಸ್ 100. 50% ಅಂದರೆ 1/2 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 100. ಎಕ್ಸ್ ಇಸ್ ಈಕ್ವಲ್ ಟು 200. ದ್ಯಾಟ್ಸ್ ಇಟ್. ಇದ್ರದ್ದು ಮೀನಿಂಗ್ ಏನು ಅಂತ ಅಂದರೆ, ಫಸ್ಟು ಮೆನ್ ಕೌಂಟ್ 200 ಇತ್ತು. ಓಕೆ, 50% ಆಫ್ ದ ಮೆನ್ ಆಫೀಸರ್ಸ್ ವುಡ್ ಹ್ಯಾವ್ ಬೀನ್ ವಿಮೆನ್. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇದರಿಂದ 50%ನ ತೆಗೆದಿದ್ದೀವಿ. ಅಂದರೆ 100ನ ತೆಗೆದು ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಮೀನಿಂಗ್ ಏನು ಇದ್ರದ್ದು? ಸ್ಟಾರ್ಟಿಂಗಲ್ಲಿ ವಿಮೆನ್ ಕೌಂಟ್ ಇದ್ದು 50 ಮಾತ್ರ. ಇದರಿಂದ 100 ಬಂದು ಜಾಯ್ನ್ ಆಗಿದ್ದಕ್ಕೆ ಅದು 150 ಆಗಿ ಚೇಂಜ್ ಆಗಿದೆ. ಅರ್ಥ ಆಗ್ತಿದ್ಯಾ? ದೆನ್ ಇಲ್ಲಿಂದ 100 ಕಳಿಸಿರೋದ್ರಿಂದ ಫೈನಲ್ ಆಗಿ ಮೆನ್ ಕೌಂಟ್ ಎಷ್ಟಿದೆ? 100 ಇದೆ. Am I clear? Question is for what was the percentage of the women officers in 2014 batch of range forest officers? ಅಂದರೆ 250 ಮೆಂಬರ್ಸ್ ಇದ್ದಾರೆ ನೋಡಿ. 200 + 50. 250ಯಲ್ಲಿ ಎಷ್ಟು ಜನ ವಿಮೆನ್ ಇದ್ದಾರೆ? 50 ಮಾತ್ರ ಅಲ್ವಾ? ಇಂಟು 100. This should be your answer. What is this? 1s are 5s are. Answer is 20%. Option B is the answer for this question. Variable ತಗೊಂಡು ಟೈಮ್ ವೇಸ್ಟ್ ಮಾಡಬೇಡಿ. Just use your friendly number 100 and get the answer. Next question is from problems on ages.
2 years ago, 1/5 of the age of Anjali was equal to 1/4 of the age of Babita. Then their average was 27 years if the age of the Chetana also included. If the age of the Chetana was also included, the average would have become 24 years. What will be the average of the ages of Babita and Chetana 3 years from now? Let's take the first information. Before that, let me take the present ages A, B, C. 2 years ago means you have to go back to 2 years. That means A minus 2, B minus 2, C minus 2. ಅರ್ಥ ಆಗಿದೆಯಾ? ದೆನ್ ಫಸ್ಟ್ ಏನು ಹೇಳ್ತಾ ಇದ್ದಾರೆ, 1/5 ಆಫ್ ದ ಅಂಜಲಿಸ್ ಏಜ್ ಇಸ್ ಈಕ್ವಲ್ ಟು 1/4 ಆಫ್ ಬಬಿತಾಸ್ ಏಜ್. ಸಿಂಪ್ಲಿಫೈ ಮಾಡಿ ಇದನ್ನು. 4a minus 8 is equal to 5b minus 10. 5b minus 4a is equal to 2. Takes us equation 1. Then, nodi, average was 27 years. Average anta andre, let's take the sum. Sum is equal to average into total. Alva? Sum of the ages anta andre, a minus 2 plus b minus 2 ಇದ್ರೂ ಆವ್ರೇಜು 27 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು, ಇಂಟು 2 ತೊಗೋಬೇಕು, ಬಿಕಾಸ್ ವಿ ಹ್ಯಾವ್ ಕನ್ಸಿಡರ್ 2 ಮೆಂಬರ್ಸ್ ಅಲ್ವಾ, ಸೊ ಅದಕ್ಕೆ ಇಂಟು 2 ಬರುತ್ತೆ. ದೆನ್ a ಪ್ಲಸ್ ಬಿ ಮೈನಸ್ 4 ಇಸ್ ಈಕ್ವಲ್ ಟು 54, a ಪ್ಲಸ್ ಬಿ ಇಸ್ ಈಕ್ವಲ್ ಟು 58. ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳೋಣ. ಇದೆರಡು ಇಕ್ವೇಷನಿಂದ ನಾವು a ಆ್ಯಂಡ್ ಬಿನ ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್. ಈ ಇಕ್ವೇಷನ್ನ 5ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ವಿ ಗೆಟ್ 5b plus 5a is equal to 290. Then 5b minus 4a is equal to 2. Let's cancel this. ಇದೇನಾಗುತ್ತೆ, 9a is equal to 288. a value 32. ಸಿಂಪಲ್. a ವ್ಯಾಲ್ಯೂ 32 ಆದರೆ b ವ್ಯಾಲ್ಯೂ ಎಷ್ಟಾಗುತ್ತೆ? 32 plus b is equal to 58. b ವ್ಯಾಲ್ಯೂ 58 minus 32, answer is 26. Am I clear? A, B ಸಿಕ್ಕಿದೆ. ಇವಾಗ C ಫೈಂಡ್ ಔಟ್ ಮಾಡೋಣ. A ವ್ಯಾಲ್ಯೂ we got 32 and B value 26. Okay, now let's come to the next information. If the age of Chetana was also included, the average would have become 24 years. ಅಂದರೆ ಹೇಗೆ ತಗೊಳ್ಳೋಣ ಇವಾಗ? A minus 2 plus B minus 2 plus C minus 2 is equal to 24 into what here? ಥಿಂಕ್ ಮಾಡಿ, 3 ಮೆಂಬರ್ಸ್ ತೊಗೊಂಡಿದ್ದೀವಲ್ವಾ, ಇಂಟು 3 ಬರುತ್ತೆ. ಇಲ್ಲಿ ಡಿವೈಡ್ ಬೈ 3 ತೊಗೊಳ್ಳೋದು ಬದಲು ಇಲ್ಲಿ ಇಂಟು 3 ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ದೆನ್ ದಿಸ್ ವ್ಯಾಲ್ಯೂ ವಿ ನೋ. 32 ಮೈನಸ್ 2 ಅಂದರೆ 30 ಬರುತ್ತೆ. 26 ಮೈನಸ್ 2 ಅಂದರೆ 24 ಬರುತ್ತೆ. ಪ್ಲಸ್ C ಮೈನಸ್ 2 ಇಸ್ ಈಕ್ವಲ್ ಟು 72. ದೆನ್ ದಿಸ್ ವ್ಯಾಲ್ಯೂ 54 ಮೈನಸ್ 2 52 plus C is equal to 72. C value ಏನಾಗುತ್ತೆ? 72 minus 52. C value is 20. ಕ್ವೆಶನ್ ಇಲ್ಲಿಗೆ ಸ್ಟಾಪ್ ಆಗಲ್ಲ, ಚೆಕ್ ಮಾಡಿ. ಕ್ವೆಶನ್ ಇಸ್, ವಾಟ್ ವಿಲ್ ಬಿ ದ ಆವ್ರೇಜ್ ಆಫ್ ದ ಏಜಸ್ ಆಫ್ ಬಬಿತಾ ಆ್ಯಂಡ್ ಚೇತನ 3 years ಫ್ರಮ್ ನೌ. ಫ್ರಮ್ ನೌ ಅಂತ ಅಂದರೆ ಈ ಎರಡೂ ವ್ಯಾಲ್ಯೂಗೆ 3 ಇಯರ್ಸ್ನ ಆ್ಯಡ್ ಮಾಡಿ ಆವ್ರೇಜ್ ತೊಗೋಬೇಕು. ದಟ್ ಮೀನ್ಸ್ 29 plus 23 divided by 2. Yes. 52 divided by 2, answer is 26 now. Final answer is option A. I hope this is clear. Newbies, next question is, one tap A alone fills a tank in 12 minutes. Another tap B alone can fill the same tank in 24 minutes. If both taps A and B are open simultaneously, how much time will be taken to fill the tank? Very simple question. ಏನು ಮಾಡಬೇಕು, 1 minute ವರ್ಕನ್ನು ತಗೋಬೇಕು. ನೋಡಿ, ಟ್ಯಾಪ್ ಎದು 1 minute ವರ್ಕ್ ಏನಾಗುತ್ತೆ, ಇಟ್ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 12 minutes ಅಲ್ವಾ. 1 minute ವರ್ಕು 1/12 ಆಗುತ್ತೆ. ಜಸ್ಟ್ ಟೇಕ್ ದ ರೆಸಿಪ್ರೋಕಲ್. ಓಕೆ, ದೆನ್ ಟ್ಯಾಪ್ ಬಿ 1 minute ವರ್ಕ್ 1/24. ನಾವು ಬೋತ್ ಓಪನ್ ಸೈಮಲ್ಟೇನಿಯಸ್ಲಿ, ರೈಟ್? ಈಗ ನಾವು 1 minute ವರ್ಕ್ ಆಫ್ ಬೋತ್ ತಗೋಬೇಕು. Am I clear? Then very simple numbers. 24 is the LCM. This is 2s are 1s are 3/24. We get 1/8.
ದಟ್ ಮೀನ್ಸ್ 1 ನಿಮಿಷದಲ್ಲಿ 2 ಟ್ಯಾಪ್ ಸೇರಿಕೊಂಡು 1/8 ಆಫ್ ದ ಟ್ಯಾಂಕನ್ನು ಫಿಲ್ ಮಾಡುತ್ತೆ. ನೋಡಿ 1 ಮಿನಿಟಲ್ಲಿ 1/8 ಆಫ್ ದ ಟ್ಯಾಂಕ್ ಫಿಲ್ ಆದರೆ ಒಂದು ಟ್ಯಾಂಕ್ ಫಿಲ್ ಆಗೋದಕ್ಕೆ ಎಷ್ಟು ಮಿನಿಟ್ಸ್? ವೆರಿ ಸಿಂಪಲ್, 8 minutes is the answer for this question. Option E is the answer. Or else take the reciprocal again. After getting this answer, ಮತ್ತೆ reciprocal na ತಗೊಳ್ಳಿ. 8 minutes is the answer. Next question from time and work is A and B together can do a work in 8 hours. B and C can do it in 12 hours. A, B and C all three jointly can do it in 6 hours. What will be the time taken if only A and C together did the work? ನೀವು ದಿಸ್ ಕ್ವೆಶನ್ ಪ್ಯಾಟರ್ನ್ಸು ತುಂಬ ಕಾಮನ್ ಆಗಿ ಬರುತ್ತೆ. ಪ್ರಾಪರಾಗಿ ಅಬ್ಸರ್ವ್ ಮಾಡಿ. ಏನು ಕೊಟ್ಟಿದ್ದಾರೆ ಅಂದರೆ ಎ ಆ್ಯಂಡ್ ಬಿ ವರ್ಕ್ ಮಾಡಿದ್ರೆ ಒಂದು ವರ್ಕನ್ನು 8 ಅವರ್ಸಲ್ಲಿ ಫಿನಿಷ್ ಮಾಡ್ತಾರೆ. ಅದೇ ವರ್ಕನ್ನು ಬಿ ಆ್ಯಂಡ್ ಸಿ 12 hours ತೊಗೋತಾರೆ. ಓಕೆ, ಎ ಬಿ ಆ್ಯಂಡ್ ಸಿ ವರ್ಕ್ ಮಾಡಿದ್ರೆ 6 hours ಮುಗಿಸ್ತಾರೆ. ವಾಟ್ ಅಬೌಟ್ ಎ ಆ್ಯಂಡ್ ಸಿ? ಅರ್ಥ ಆಗಿದೆಯಾ? ಈಗ ನಾವು ಎಲ್ಲಾರ್ದೂ 1 hour ವರ್ಕ್ಗೆ ಬರೋಣ. ಎ ಆ್ಯಂಡ್ ಬಿ ವರ್ಕಿಂಗ್ ಟುಗೆದರ್ ಅಂದರೆ 1 hour ವರ್ಕ್ನ ಈ ಥರ ತೊಗೋಬೋದು. 1/8 ರೆಸಿಪ್ರೋಕಲ್ ತಗೊಳ್ಳಿ. ಓಕೆ, ಬಿ ಆ್ಯಂಡ್ ಸಿ ವರ್ಕಿಂಗ್ ಟುಗೆದರ್ 1 hour ವರ್ಕ್ ಎಷ್ಟಾಗುತ್ತೆ? 1/12. ಆಲ್ 3 ವರ್ಕಿಂಗ್ ಟುಗೆದರ್ 1 hour ವರ್ಕ್ ಏನಾಗುತ್ತೆ? 1/6. ವಾಟ್ ಅಬೌಟ್ ಎ ಆ್ಯಂಡ್ ಸಿ ವರ್ಕಿಂಗ್ ಟುಗೆದರ್? 1 hour ವರ್ಕ್ 1/x. am I clear? ಇದು ಬೇಕು ಅಂದರೆ we can take like this: 1 hour work of A and B plus 1 hour work of B and C plus 1 hour work of C and A. ಇಲ್ಲಿ ನೋಡಿ ಪ್ರಾಪರ್ ಆಗಿ A 2 ಸಲ ಇದೆ, B 2 ಸಲ ಇದೆ, C 2 ಸಲ ಇದೆ. we can rewrite this as 2 times of 1 hour work of A, 1 hour work of B, 1 hour work of C. Am I clear? Very, very important. I hope this is clear. ಈಗೇನು ಇಲ್ಲ, just replace the values. 1/8, 1/12, 1/x is equal to 2 into 1/6. That's it. ನೀವು ಇಲ್ಲಿಂದಾನೇ ಶುರು ಮಾಡ್ಬೋದು. ನಿಮ್ಗೆ ಈ ಫಾರ್ಮುಲಾ ಗೊತ್ತಿದ್ರೆ ಇಲ್ಲಿಂದಾನೇ ಶುರು ಮಾಡ್ಬೋದು. Am I clear? Now you have to find this x value. ಅದೇ ಅಲ್ವಾ ಬೇಕಾಗಿರೋದು. Then 1/x is equal to 1/3 minus 1/8 minus 1/12. That is, see, all numbers are very simple. 24 is the LCM. 8s are, 3s are, 2s are. We get 8 minus 5 divided by 24. That is 3/24. 1/8. That is 1/x is equal to 1/8. What is this 1/x? 1 hour work of A and C. ಎ ಆ್ಯಂಡ್ ಸಿ ಇಬ್ಬರೂ ಸೇರಿಕೊಂಡು 1 hour 1/8 ಆಫ್ ದ ವರ್ಕ್ನ ಮುಗಿಸ್ತಾರೆ ಅಂತ ಅಂದರೆ ಎಷ್ಟು hours ತೊಗೋಬೋದು ಕಂಪ್ಲೀಟ್ ವರ್ಕ್ ಮಾಡೋದಕ್ಕೆ? ವೆರಿ ಸಿಂಪಲ್, 8 hours ತೊಗೋತಾರೆ. ಮತ್ತೆ ರೆಸಿಪ್ರೋಕಲ್ ತೊಗೋಬೇಕಲ್ವಾ? ದಟ್ಸ್ ಇಟ್. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.